ನಮಸ್ಕಾರ ಎಲ್ಲರಿಗೂ. ನಿಮ್ಮ ಶಿಲ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಟಂಪ ಅಪ್ಪಯ್ಯನು ಹೊರ್ತೂರಂತೆ ಅವರೇಕಾಯಿ ತಂದಿದ್ದ. 100 ರೂಪಾಯಿಗೆ 2 kg. ನನಗೆ ಮಾತ್ರ ಸ್ಪೆಷಲ್ 100 ರೂಪಾಯಿಗೆ 3 kg ಕೊಟ್ಟವನೆ. ಯಾಕಪ್ಪ ಅಂದ್ರೆ ಅಕ್ಕ ಹೋಗಕ್ಕ ತಿನ್ನೋಕಕ್ಕ ಮಜಾ ಮಾಡಕ್ಕ ಅಂತ. ನಾನು ವೀಡಿಯೋಸ್ ಎಲ್ಲ ನೋಡ್ತೀರಿ, ತುಂಬ ಚೆನ್ನಾಗಿ ಬರ್ತದಕ್ಕು ಅಂತ ಹೇಳಿದ್ರು ಇನ್ಸ್ಟಾಗ್ರಾಮಾಗ. ಹಾಗಾಗಿ 3 kg ಅವರೇಕಾಯಿನ ಈಗ ಒಬ್ಬೊಬ್ಬರೇ ಸುಲಿಬೇಕಂದ್ರೆ ಭಲೇ ಬೋರಿಂಗ್ ಕೆಲಸ ಇದು. ಒಬ್ಬೊಬ್ಬರೇನ ಸುಲಿಬೇಕು ಬಿಡಿಸ್ಬೇಕು ಅಂತಂದರೆ ಅದಕ್ಕೆ ಯಾರನ್ನ ಇದ್ದರೆ ಚೆನ್ನಾಗಿರ್ತದೆ. ಯಾರನ್ನ ಥರದ್ದು ಒಬ್ಬೊಬ್ಬರೇ ಇರೋರು ಒಬ್ಬೊಬ್ಬರೇ ಮಾಡ್ಕೊಬೇಕು ಅಷ್ಟೇ. ಅವರೇಕಾಯಿ ಮಾತ್ರ ಸೂಪರ್ ಆಗವೆ. ಅಪ್ಪಯ್ಯ ನಿನ್ನ ಹೊಟ್ಟೆ ತಣ್ಣಗಿರಲಿ. ಸಾರು ತಿನ್ನೋವಾಗ ನಿನ್ನ ಹೆಸ್ರು ಹೇಳ್ಕೊಂಡು ತಿಂತೀನಪ್ಪ ನಿಜವಾಗಿ. ನೋಡ್ರಿ, ಇವತ್ತು ಮಧ್ಯಾಹ್ನದಾಗ ಉಳ್ಸಾರು ಮಾಡಿದ್ನಿ. ಇದು ನಾಳೆ ಭಾನುವಾರ ಅಲ್ಲ, ಇದಕ್ಕಿನ ಬೇಳೆ ಸಾರು ಇಲ್ಲ ನಾಟಿ ಕೋಳಿ ಇದಕ್ಕಿನ ಬೇಳೆ ಸಾರು ಕಾತದೆ ಅಂದ್ಬಿಟ್ಟು ಸುಲ್ದು ನೀರಾಗಟ್ಟಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅಂದಂಗೆ ನಿಮ್ಮ ಮನೆಗಳಾಗ ಯಾವ್ಯಾವ ಥರ ಊಟಗಳು ಅಡುಗೆಗಳು ಮಾಡ್ತೀರಾ ಕಮೆಂಟ್ ಮಾಡಿರಿ. ಅಂದಂಗೆ ನಾನಿವತ್ತು ಎಲ್ಲ ಕೆಲಸ ಎಲ್ಲ ಮಾಡಿ ಇವಾಗ 6:30 ಆಗಿರ್ಬೇಕು ಟೈಮು. ಅವರೇಕಾಯಿ ಸುಲಿಯೋಣ ಅಂದ್ಬಿಟ್ಟು ನನ್ನ ಮಗನ ನೋಡ್ರಿ ಇಲ್ಲ ಆಡ್ತಾವನೆ. ಬಂಗಾರ ಇಲ್ಲಿದ್ದೀನಮ್ಮ ಅನ್ಬೇಕು. ಆಡಕ್ಕೆ ಬಿಟ್ಬಿಟ್ಟು ಅವ್ನು ನೋಡ್ಕೊಳಂಗೆ ಆಗ್ತದೆ, ಸುಲ್ಕೊಳಂಗೆ ಆಗ್ತದೆ ಅಂದ್ಬಿಟ್ಟು ಈಚೆ ಬಂದು ಕುತ್ಕೊಂಡು ಸುಲಿತಾ ಇದ್ದೀನಿ. ನಾವು ಆವಾಗ ಮಕ್ರಿಗಳು ಬಿಡಿಸೋರು ಅವಾಗ ಹಂಗೆ ಚೆನ್ನಾಗಿ ತಿನ್ನೋರು. ಏನೊಂದೂ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಏನೊಂದೂ ಚೆನ್ನಾಗಿ ತಿನ್ನೋರು. ಇವಾಗೆಲ್ಲನೂ ತಿಂದರೆ ಇಷ್ಟಿಷ್ಟೇ ತಿನ್ನೋದು. ಡಯಟು ಎಲ್ಲಿ ದಪ್ಪ ಆಗೋತಿರೋ ಅಂದ್ಬಿಟ್ಟು ಆರೋಗ್ಯಕರವಾದಂಥ ಊಟ ತಿಂದ್ಬಿಟ್ಟು ಮೈ ಬಗ್ಸ್ ಕೆಲಸ ಮಾಡಿದ್ರೆ ಯಾವುದೂ ಫ್ಯಾಟ್ ಬರಲ್ಲ, ದಪ್ಪಗಳು ಆಗಲ್ಲ. ಈ ಸೋಂಬೇರಿಗಳೇ ಅಷ್ಟು ಜಾಸ್ತಿ ದಪ್ಪ ಇರೋದು ಅಂತ ಹೇಳೋಕೆ ಇಷ್ಟ ಬೀಳ್ತೀನಿ. ನೋಡಿ, ಅವರೇಕಾಯಿ ಸುಲ್ದು ಸಾಕಾಯಿತು. ಬೋರಿಂಗ್ ಕೆಲಸ ಇದು. ಯಾರನ್ನ ಮಾತಾಡೋಕ್ಕಿರ್ಬೇಕು. ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಸುಲಿಯೋಣ ಅಂದ್ಬಿಟ್ಟು ಸುಲಿತಾ ಇದ್ದೀನಿ. ನೋಡ್ರಿ, ಬಲೇಶಂದಾಗ ಬೆಸುಗುಡ್ಕಾಯಿ ಅಪ್ಪಯ್ಯ. ನಿಜವಾಗಿ ನೋಡ್ರಿ, ಊರುಗಳಾಗ ಮಾತ್ರ ಏನಾನ ಬಿಡಿಸ್ಬೇಕು, ಹಿಂಗೇನ ಅವರೇಕಾಯಿ ನೀರಾಗಟ್ಬಿಟ್ಟು ಇದಕ್ಕೆ ಬೇಕು ಅಂತಂದರೆ ಜಾಸ್ತಿ ಜನ ಅಂದರೆ ಮನೆಗೆ ಎಲ್ಲ ಕುಟುಂಬಗಳಲ್ಲ, ಇಲ್ಲಾಂದ್ರೂ ಏನಿಲ್ಲ ಅಂದ್ರೂ 4-5 ಜನ ಇರ್ತಾರೆ ಮನೆಗೆ. ಇವಾಗೂ ಅಷ್ಟೇ ಊರುಗಳಾಗ ಅವ್ರಿಗೆ ಅಷ್ಟೊಂದು ಗಾಸಿ ಅನ್ಸಲ್ಲ. ಬಂಗಾರ ಬಾ ಬಂಗಾರ, ಹಂಗೆಲ್ಲ ಎಕ್ಕ ಕುಡ್ದು ಬಾಮ್ಮ. ಬಿಡಿಸ್ಕೊಂತಾರೆ. ಏನೊಂದು ಕೆಲಸ ಮಾಡೋಕ್ಕೂ ಅಷ್ಟೇ ಚೆನ್ನಾಗಿರ್ತದೆ. ಒಬ್ಬೊಬ್ಬರೇ ಮಾಡ್ಬೇಕಂದ್ರೆ ನೋಡಿ ಹಿಂಗೆ ಒಂಟಿ ಗೂಬಿಗ್ಳಂಗೆ ಮಾಡ್ಬೇಕು ಅಷ್ಟೇ. ನೋಡ್ರಿ, ಬಾಮ್ಮ ಇಲ್ಲಿ ಅಮ್ಮಕ್ಕೆ ಅವರೇಕಾಯಿ ಸುಲ್ಕೊಡ್ಬಾ. ಪಪ್ಪು ತಿನ್ನಲ್ಲ ನೀನಾ? ಅಮ್ಮಕ್ಕೆ ಹೆಲ್ಪ್ ಮಾಡ್ಬೇಕಲ್ಲಮ್ಮ. ಪಿಟಿ ನೀನು ಬಾ, ಇಲ್ಲಿ ಅಮ್ಮಕ್ಕೇನೋ ಹೇಳ್ತೀಯಲ್ಲ ಅಲ್ಲಿ ಹೇಳ್ಬಾ. ಬಂಗಾರ ನಿಂಗೆ ಚಾಕ್ಲೇಟ್ ತಗೊಡ್ತೀನಿ ಬಾ ಇಲ್ಲಿ ಅವ್ರಕ. ಅದೇನೋ ಒಂದು ಮಾತು ಹೇಳ್ಬಿಡಿ ಬಾ ಬಂಗಾರ ಬಾ. ನಿನ್ನ ಅದೇನೋ ಹೇಳ್ತೀಯಲ್ಲ ಅಮ್ಮಕ್ಕ, ಜೋರಾಗಿ ಹೇಳು. ಅಲ್ಲ ಬಂಗಾರ, ನೀನೇನೋ ಹೇಳ್ತೀಯಲ್ಲ ಅಮ್ಮಕ್ಕ, ನೀನೇನೋ ಹೇಳ್ತೀಯಲ್ಲಪ್ಪ ಜೀವ. ಇಲ್ಲಿ ಹೇಳು, ಅಲ್ಲಿ ಹೇಳು ನೋಡ್ಕೊಂಡು ನೀಟಾಗಿ ಹೇಳು. ನ್ಯಾವೇಗ ಹೇಳಲ್ಲಿ, ಅಲ್ಲಿ ವಿಡಿಯೋ ಮಾಡ್ತಾ ಇರಲ್ಲ, ನ್ಯಾವೇಗ ಹೇಳ. ಆಮೇಲೆ ಗಟ್ಟಿಗೆ ಹೇಳು. ಆಮೇಲೆ ಏಯ್ ಹೋಗ್ ಬಂಗಾರು ನೀನು. ನನ್ನ ಮಗನು ನಾನೇನ ಕೋಪ ಮಾಡ್ಕೊಂಬಿಟ್ರೆ, ಮಕ್ಕ ಸಪ್ಪಗೆ ಮಾಡ್ಕೊಂಬಿಟ್ರೆ, ಅಮ್ಮ ನನ್ನ ಪ್ರಾಣ ಅಮ್ಮ, ನನ್ನ ಜೀವ ಅಮ್ಮ, ನನ್ನ ಉಸಿರಮ್ಮ, ನನ್ನ ಸರ್ವಸ್ವ ಅಮ್ಮ, ನನ್ನ ಮನೆ ದೇವ್ರಮ್ಮ ಅಂತಾನೆ. ಹಿಂಗೆ ಮಾತಾಡೋದು ನಮ್ಮ ಮಕ್ಕಳು ನಾನೆಲ್ಲೂ ನೋಡಲ್ಲ. ಅಂದರೆ ನಾನು ಹೇಳಿರ್ತೀನಿ ಅವನೇನ ಸಪ್ಪಗಿದ್ದಾಗ, ಅವನೇನಾದ್ರೂ ಒಳ್ಳೊಳ್ಳೆ ಕೆಲಸಗಳು ಮಾಡಿದಾಗ ನಾನು ಹೇಳ್ತೀನಿ ಏನಂತಂದರೆ, ಬಂಗಾರು
ನೀನು ನನ್ನ ಪ್ರಾಣ, ನೀನು ನನ್ನ ಜೀವ, ನೀನು ನನ್ನ ಉಸಿರು, ನೀನು ನನ್ನ ಸರ್ವಸ್ವ, ನೀನು ನನ್ನ ಮನೇ ದೇವರು ಅಂತ ಹೇಳಿರ್ತೀನಿ. ಅವನು ನಾನು ಯಾವಾಗನ ಒಂದೊಂದು ಒಳ್ಳೆಗೆ ಅಂತಾಗಿದ್ದಾಗ ಹೇಳಿರೋ ಮಾತುಗಳನ್ನೆಲ್ಲ ಜೋಡಿಸ್ಬಿಟ್ಟು ಎಲ್ಲ ನಾನು ಕೇಳ್ತಾನೆ. ನಾನೇನ ಸಪ್ಪಗೆ ಮಾಡ್ಕೊಂಡ್ರೆ ಸಾಕು ಮಕ್ಕ, ಹಂಗೆ ಹೇಳ್ತಾನೆ. ನನಗಂತೂ ನನ್ನ ಮಗನ ಆಟ ಪಾಠ, ಅವನ ಜೊತೆಗೆ ಟೈಮ್ ಕಳಿಯೋದೇ ಒಂದು ಖುಷಿ. ಮಕ್ಳ ಜೊತೆಗೆ ಯಾರ ಜೊತೆನೂ ಎಲ್ಲೂ ಫ್ರೆಂಡ್ಸ್ ಇಲ್ಲ, ಆಟ ಆಡೋಕ್ಕೆ ಹೋಗಲ್ಲ. ಮನೆ ಆಯಿತು, ನಾನಾಯಿತು. ಬಟ್ ಏನಂತಂದರೆ ಅವ್ನಿಗೆ ಯಾರೂ ಇಲ್ಲ ಫ್ರೆಂಡ್ಗಳು ಆಡೋಕ್ಕೆ ಅನ್ನೋ ಕೊರತೆನೇ ನನಗೆ ಸಾಕಿದ್ದೀನಿ. ಮಕ್ಕಳು ಯಾವಾಗ ನಮ್ಗೆ ಹತ್ರ ಆಗೋದಂದರೆ ಮಕ್ಕಳಾಡ್ದಂಗೆ ಆಡಬೇಕು. ಮಕ್ಕಳು ಆಡೋ ಆಟಗಳನ್ನೆಲ್ಲ ಆಡಬೇಕು. ನನ್ನ ಕಣ್ಣ ಮುಚ್ಚಲ್ಲಿ ಆಡ್ತೀನಿ ನನ್ನ ಮಗನ ಜೊತೆಗೆ. ಇದು ಏನಪ್ಪ ಏನೋ ಆಟ ಆಡ್ತಾನೆ ಅವನು. ಇದು ಮೇಲೆಯಿಂದ ನಿಂತ್ಕೊಂಡು ಜಂಪ್ ಮಾಡೋದು, ತಿರ್ಗಾ ಅಡುಗೆ ಮಾಡೋದು, ಆಡೋದು. ಚಿಕ್ಕ ಚಿಕ್ಕ ಗ್ಲಾಸ್ಗಳು ಬಟ್ಲುಗಳು ಒಂದು 4 ಕೊಡ್ತೀನಿ, ಆಡ್ಕೊಂಡಿರ್ತಾನೆ. ಸಾರು ಇಂದಮ್ಮ ಅನ್ನ ಸಾರು ಅಂತ. ಈಚೆ ಸೈಕಲ್ ಅದೇ ನೋಡ್ರಿ ಎಷ್ಟು ಜಾಗ ಅದೇ ಈಚೆ ಸೈಕಲ್ ಐತೆ, ತುಳಿತಾನೆ. ಮತ್ತು ಅವನಿಗೆ ಏನಾರ ಜಾಸ್ತಿ ಬೇಜಾರಾದರೆ ಮನೆಡೆ ಲಾಲಿಪಾಪ್ ತಗೊಂಬರೋಣ, ಚಾಕ್ಲೇಟ್ ತಗೊಂಬರೋಣ ಅಂತಾನೆ. ಆದರೆ ನಾವೆಲ್ಲೂ ಲಾಲಿಪಾಪ್ಗಳು ಚಾಕ್ಲೇಟ್ಗಳು ಜಾಸ್ತಿ ಜಂಕ್ ಫುಡ್ಗಳು ಜಾಸ್ತಿ ಕೊಡೋಣ. ಏನಿದ್ರು ಹಣ್ಣುಗಳು ತರಕಾರಿಗಳು ಚೆನ್ನಾಗಿ ತಿನ್ಬೋದು. ಅದು ಬಿಟ್ಟರೆ ಜಂಕ್ ಫುಡ್ ಎಲ್ಲನೂ ತಕ್ಕೊಡ್ಸಲ್ಲ ಅನ್ನೋದಕ್ಕಿಂತ ಕೊಡೋದೇ ಇಲ್ಲ. ಆಚೆ ಹೋದಾಗ ಏನಾನ ಬೇರೆ ಊರು ಬೇರೆಯವ್ರ ಮನೆಗೆ ಬಂದಾಗ ಕೊಡಿಸಿದ್ರೆ ಒಂದೋಯ್ತು. ಅಷ್ಟು ಬಿಟ್ಟರೆ ಬೇರೆ ನಾವು ತಗೊಳಲ್ಲ. ಜಂಕ್ ಫುಡ್ಡು ಅಷ್ಟೇ, ಏನೊಂದು ಅಷ್ಟೇ. ಆರೋಗ್ಯಕರವಾಗಿ ನೋಡ್ರಿ, ಮೊನ್ನೆ ಯಾವುದೋ ಮಗು ಪಾಪ ಕುರ್ಕುರೆ ತಿಂದ್ಬಿಟ್ಟು ಸತ್ತೋಯ್ತು ಅಂತ ನ್ಯೂಸ್ ಆಯಿತು. ಆವಾಗಿಂದ ಅಂತಲೂ ಫುಲ್ ಸ್ಟ್ರಿಕ್ಟು. ಚಿಪ್ಸ್ಗಳು, ಲೇಸ್ಗಳು ಇದೆಲ್ಲ ಜಾಸ್ತಿ ಕೊಡಬಾರ್ದು ಮಕ್ಳಿಗೆ. ನೀವು ಅಷ್ಟೇ ಯಾರನ್ನ ಕೊಡ್ತಾ ಇದ್ದರೆ ಕಡಿಮೆ ಮಾಡಿಬಿಡ್ರೆ. ನಮ್ಮ ಮನೆಗಿರೋಂಥ ಇದು ಒಳ್ಳೊಳ್ಳೆ ಫುಡ್ನೇ ಕೊಡಬೇಕು ಅವ್ರಿಗೆ, ಫ್ರೆಶ್ ಆಗಿರೋದು. ಇನ್ನೊಂದು ಫ್ರಿಜ್ಗಳಾಗಿ ಇಕ್ಕಿನೂ ಜಾಸ್ತಿ ತಿನ್ನಕೂಡ್ದು. ಏನಪ್ಪ ಅಂತಂದರೆ ನಾನು ಮಾಡೋಂಥ ಅಡುಗೆಗಳೆಲ್ಲನೂ ನೀವೇನಾದರೂ ನೋಡಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ರಿ, ನಿಮ್ಮ ಶಿಲ್ಪ ಅಂತ. ಯೂಟ್ಯೂಬಾಗೂ ಅದೇನೆ ನನ್ನ ID ನೇಮು, ನಿಮ್ಮ ಶಿಲ್ಪ ಅಂತ. ಸೊ ಹಾಗಾಗಿ ಯಾರಿಗೂ ಕಷ್ಟ ಆಗೋಲ್ಲ ಹುಡುಕೋದಾಗಲಿ ಇನ್ನೊಂದಾಗಲಿ. ನಾನು ಮಾಡೋವಂಥ ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಾಗಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾವ್ರೆ ಜನಗಳು. ತುಂಬ ಇಷ್ಟದಿಂದ ಕೋಲಾರ ಸ್ಲ್ಯಾಂಗಾಗಿ ಮಾತಾಡ್ತೀನಿ ಅಂದ್ಬಿಟ್ಟು, ಕೋಲಾರ ಸ್ಲ್ಯಾಂಗಾಗಿ ಮಾತಾಡ್ತೀನಿ ಅನ್ನೋದಕ್ಕಿಂತ ನಮ್ಮದು ಕೋಲಾರ ಕಡೆನೇ, ಕೋಲಾರ ಡಿಸ್ಟಿಕ್ಕೆ ನಮ್ಮದು. ಹಂಗಾಗಿ ನಮ್ಮ ಮಾತುಗಳೇ ನಾವು ಮಾತಾಡೋದು. ಅಫಿಷಿಯಲಾಗಿ ಯಾರ ಜೊತೆಗೆ ನಾವು ಮಾತಾಡಬೇಕು ಆಫೀಸ್ಗಳಾಗ ಅಂತಂದರೆ ನಮ್ಮ ಯಜಮಾನ್ರದ್ದು ಆ್ಯಕ್ಚುಲಿ ಬಿಸ್ನೆಸ್ದು ಅಕೌಂಟೆನ್ಸ್ ಎಲ್ಲ ನಾನೇ ನೋಡ್ಕೊಳ್ಳೋದು. ಮನೆಯಾಗೆ ಇರ್ತೀನಲ್ಲ, ಹಂಗಾಗಿ ಲ್ಯಾಪ್ಟಾಪ್ ವರ್ಕು. ಇನ್ನೊಂದು ದಿವಸ ಇನ್ನೊಂದು ವೀಡಿಯೋನಲ್ಲ ಹೇಳ್ತೀನಿ ಏನು ಅಂತ. ಮನೆ ಕೆಲಸ ಮತ್ತು ಅಡುಗೆ ಕೆಲಸ. ಮನೆ ಕೆಲಸ ಅಂತಂದರೆ ಎಷ್ಟಿರ್ತದೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತದೆ ಮಾಡೋರ್ಕ. ಹಂಗಾಗಿ ಮನೆಯಾಗ ಮಕ್ಕಳು ಅಡುಗೆ ಕೆಲಸ ನೋಡಿಕೊಂಡು ಎಲ್ಲ ಮಾಡ್ಬೇಕಂದ್ರೆ ಅಷ್ಟು ಕಷ್ಟನೇ. ನಾನು ಅದನ್ನು ಇಷ್ಟಪಟ್ಟು ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ. ಅಂದರೆ ನಾನು ಮಾಡೋಂಥ ಕೆಲಸಗಳನ್ನ ಈ ಮನೆಯಾಗೆ ಎಷ್ಟೇ ಮಾಡಲಿ ನಿಜವಾಗ್ಲೂ ಒಂದು ಸಂಬಳ ಇರಲ್ಲ, ಒಂದು ಏನೂ ಇರಲ್ಲ. ಮಾಡ್ತಾ ಇರ್ಬೇಕು. ಖರ್ಚಿಗೆ ಯಾರೂ ಕಾಸು ಕೊಡೋರು ಇರಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಯೂಟ್ಯೂಬ್ನು ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಮಾನಿಟೈಸೇಷನ್ ಆಗಿ ನನಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಲಿ. ಹಾಗೆ ಇನ್ಸ್ಟಾಗ್ರಾಮಿಗೂ 95K ಪ್ಲಸ್ ಫಾಲೋವರ್ಸ್ ಅವರೇ ನನಗೆ. ಹಾಗಾಗಿ ಅಲ್ಲಿ ಹೋಗಿ ಇಲ್ಲಿ ಫಾಲೋ ಮಾಡದೇ ಇರೋರು ಅಲ್ಲಿ ಹೋಗಿ ಫಾಲೋ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಡಿಯೋ ಮೂಲಕ ನಿಮ್ಗೆ ಇನ್ನೊಂದಷ್ಟು ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಹೊಸ ಅಪ್ಡೇಟ್ಗಳಿಗೋಸ್ಕರ ನೋಡ್ತಾ ಇರಿ ನಿಮ್ಮ ಶಿಲ್ಪ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ನಮಸ್ಕಾರ.